ಕೃಷ್ಣ ದಯಮಾಡಿ ಸಂಧ್ಯೆ ನಿರಾಕರಿಸಿಬಿಡು. ಸರ್ಪಕ್ಕೆ ಆಲಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದಿತೆ. ಮರತೆಯ ದೇವ, ಹಿಂದೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದ ಆ ಪಾಷಾಂಡಗಳನ್ನು ಸಂಧಿಯೇ ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಾರ್ಹವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ಧರ್ಮನಂದನ ಪರಮಾತ್ಮ, ನಿನ್ನ ಸಹೋದರಾದ ಭೀಮಾರ್ಜುನರು ಸೇಡಿನ ಜ್ವಾಲೆ. ಧರ್ಮನಂದನ, ನಿನ್ನ ಸಹೋದರಾದ ಬಹಿರಂಗದಲ್ಲಿ ತಲೆ ಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವುದು. ಇಂತಹ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಪರಮಾತ್ಮ? ಹರಿ ಸಾರ್ವಭೌಮ ನಿನ್ನೋಳ್ ಮೊರೆಯಿಟ್ಟು ಬೇಡುವೆನು. ಹರಿ ಸಾರ್ವಭೌಮ ನಿನ್ನೋಳ್ ಮೊರೆಯಿಟ್ಟು ಬೇಡುವೆನು. ಕರುಣದಿಂಪಾಲಿಸೆಯ ಕೃಷ್ಣ. ನನದ ವಾಸದು ಏನೆಲ್ಲ ಅನುಭವಿಸಿದೆವು. ಕಾರಣದ ವಾಸದು ಏನೆಲ್ಲ ಅನುಭವಿಸಿದೆವು. ಸ್ವಾನಕ್ಕೂ ಬೇಡ ತಂದೆ ಈ ಪರಿಯ ದೈವತೆಯು. ಸ್ವಾನಕ್ಕೂ ಬೇಡ ತಂದೆ ಈ ಪರಿಯ ದೈವತೆಯು. ಹರಿ ಸಾರ್ವಭೌಮ ನಿನ್ನೋಳ್ ಮೊರೆಯಿಟ್ಟು ಬೇಡುವೆನು. ಕರುಣದಿಂದ ಪಾಲಿಸೆಯ ಕೃಷ್ಣ. ಮರು ಜನ್ಮ ನೀಡಿದೆಯ ನನಗೆ ನರ ಜನ್ಮ ಬೇಡವಯ್ಯ. ಮರು ಜನ್ಮ ನೀಡಿದೆಯ ನನಗೆ ನರ ಜನ್ಮ ಬೇಡವಯ್ಯ. ನರ ಜನ್ಮ ನೀಡಿದರು ಬೇಡ ಹಿರಿಯ
ಕೃಷ್ಣ ಯದುಪತಿ ಪರಮಾತ್ಮ, ಧರ್ಮನಂದನ, ನನ್ನ ಬುದ್ಧಿಗೆ ಮಂಕುಗದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಇನ್ನು ನಿನ್ನ ಮನಬಂದಂತೆ ಮಾಡು ಮುಕುಂದ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾಗಿ ಆದರೂ ಭೀಮಾರ್ಜುನ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರು ಕಾಲವೇ ಭಕ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿ ನಾಳಿನ ಕೃಸಬೆ ಆಗಬಹುದು ಪರಮಾತ್ಮ. ಅಣ್ಣ, ಸಹೋದರಿ, ನಾನಿನ್ನು ಹೆಚ್ಚಿಗೆ ಹೇಳಲಾರೆ. ಈ ನನ್ನ ಮುಡಿಯನ್ನು ಕಟ್ಟಿಸಿ ಕಾಪಾಡುವ ಭಾರವು ನಿನ್ನದಾಗಿರುವುದು. ಸಹೋದರಿ, ನಿನ್ನ ಪತಿಗಳ ಯುದ್ಧೋನ್ಮುಖವಾಗಿರುವಲ್ಲಿ ಇನ್ನು ನಾನು ಮಾಡುವುದಾದರೂ ಏನು ಸಹೋದರಿ? ಅಣ್ಣ, ಏನೇ ಆದರೂ ಘನಘೋರವಾದ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬಾ. ವೇದನೆ ಸೋದರಿ, ವೇದನೆ ಸೋದರಿ, ಚಿಂತಿಸದಿರು ನಾನೇ, ಚಿಂತಿಸದಿರು ನಾನೇ, ವೇದನೆ ಸೋದರಿ. ಗುರುಳರು ನಿನ್ನನ್ನು ಸಭೆಯೊಳಗಂದು ಮುಡಿ ಹಿಡಿದೆಳೆದುಂಡು ಸರ್ವರು ನಿರ್ಮೋ ಮನ ಬರೆಸುವ ಸಮಯದಲ್ಲೇನೆಂದು. ಸಹೋದರಿ, ಗುರುಳರು ನಿನ್ನನ್ನು ಸಭೆಯೊಳಗಂದು ಮುಡಿ ಹಿಡಿದೆಳೆದುಂಡು ಸರ್ವರ ನಿರ್ಮೋ ಮನ ಬರೆಸುವ ಸಮಯದಲ್ಲೇನೆಂದು. ಕೃಷ್ಣ 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 ಮುಕುಂದ ಗೋವಿಂದ ಗೋಪಾಲ ಎಂದು, ಕೃಷ್ಣ ಮುಕುಂದ ಗೋವಿಂದ ಗೋಪಾಲ ಎಂದು ಮರೆಯಿಡುತ್ತಾಯನ್ನ ಕರೆಯಲ್ಲ ಕ್ಷಣ ಬಂದು, ಮರೆಯಿಡುತ್ತಾಯನ್ನ ಕರೆಯಲ್ಲ ಕ್ಷಣ ಬಂದು, ಮರೆಯಲಿ ನಿಂತು ರಕ್ಷಿಸಲಿಲ್ಲವೇ ಓಡಿ ಬಂದು. ಏಕೆ ವೇದನೆ ಸೋದರಿ, ಚಿಂತಿಸದಿರು ನಾನೇ, ಚಿಂತಿಸದಿರು ನಾನೇ, ಏಕೆ ವೇದನೆ ಸೋದರಿ, ಸೋದರಿ. ತಂಗಿ, ಅಣ್ಣ, ಸರ್ವ ಪ್ರಕಾರಗಳಿಂದಲೂ ಆ ದುರ್ಯೋಧನ ಕೋಪವನ್ನು ಹೆಚ್ಚಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರಬೇಕು. ಆದರೆ ನಿನ್ನ ಪತಿಗಳನ್ನು ಕೆರಳಿಸುವ ಭಾರ ನಿನ್ನದು. ಹಾಗೆ ಆಗಲಣ್ಣ. क्षितिगागमिसि हरुत राजा
ಶಿಶಿರೇಖಾ, ಯಾ ಓ ರಾಣಿ ಸ್ವರ ಸಂಗೀತ ಓ ರಾಣಿ ಸ್ವರ ಸಂಗೀತದ ವಾಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಶಿಶಿರೇಖಾ, ಬಾಳನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭಯೋಗದ ಸಿರಿಯೇ. ಶಿಶಿರೇಖಾ, ಶಿಶಿರೇಖಾ, ಬಾರನ ಬಾಳಿನ ಭಾಗ್ಯದ ದೊರೆಯೇ ಬಲಿದು ಬಂದ ಶುಭ ಯೋಗದ ಸಿರಿಯೇ. ಬಾರನ ಬಾಳಿನ ಭಾಗ್ಯದ ಒಲಿದು ಬಂದ ಶುಭ ಯೋಗದ ಸಿರಿಯೇ. ನಯನ ಕಂಗೊಳಿಸುವ ನವಿಲಹುದರಿಯೇ. ಸ್ವಾಮಿ, ಶಿಶಿರೇಖಾ, ನಯನ ಕಂಗೊಳಿಸುವ ನವಿಲಹುದರಿ ಕುಣಿಯುವೆನು ತಾಳಕ್ಕೆ ನಲಿಯುವೆನು ರಾಗದಿ ಸ್ವರ ಗೀತೆ ಹಾಡಿ ಮೈ ಮರೆಸುವೆನು ಕುಣಿಯುತ್ತ ನಲಿಯುತ್ತ ಜಗವ ನಗಿಸಿನ ಹಾಡುವ ಬಾ. ಓ ರಾಜ ಕವಿಯಾಮೃತ ಆಗಹನೆ ಹೃದಯದ ಸ್ವರ್ಣಗಜ. ಓ ರಾಜ ನನ್ನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ. ಶಿಶಿರೇಖಾ, ಬಾಲನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ. ನಯನ ಕಂಗೊಳಿಸುವ ನವಿಲು ಗರಿಯೇ. ನಯನ ಕಂಗೊಳಿಸುವ ನವಿಲು ಗರಿಯೇ. ಕುಣಿಯುತ್ತ ಬಾ ತಾಳಕ್ಕೆ ನಲಿಯುತ್ತ ಬಾ ರಾಗದ ಸ್ವರ ಗೀತೆ ಸೇರಿ ಆಡುವ ಬಾ. ಕುಣಿಯುತ್ತ ನಲಿಯುತ್ತ ಜಗವ ನಗಿಸಿದ ಆಡುವ ಬಾ. ಓ ರಾಣಿ ಸ್ವರ ಸಂಗೀತದ ವಾಣಿ ಓ ರಾಣಿ ಸ್ವರ ಸಂಗೀತದ ವಾಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಓ ರಾಣಿ. ಶಿಶಿರೇಖಾ, ಸ್ವಾಮಿ, ನಿಮ್ಮ ತಂದೆ ಬಲರಾಮ ದೇವನ ಅಪೇಕ್ಷೆಯಂತೆ ನಿನ್ನನ್ನು ದೊಡ್ಡಪ್ಪ ದುರ್ಯೋಧನನ ಮಗ ಲಕ್ಷ್ಮಣ ಕುಮಾರನಿಗೆ ಕೊಟ್ಟು ಲಗ್ನ ಮಾಡಬೇಕೆಂದು ನಿಶ್ಚಯವಾಯಿತು. ಆದರೆ ಆತನನ್ನು ವರಿಸಲು ನೀನು ಸಮ್ಮತಿಸುವೇನು? ಹಾಗೆ ನಾನು ಆತನನ್ನು ವರಿಸಲು ಸಮ್ಮತಿಸಿ ಬಿಟ್ಟಿದ್ದರೆ ಈ ಶಶಿರೇಖೆಯು ಸಿಡಿಲ್ಮರಿಯ ಅಭಿಮನ್ಯುವಿನ ಅರ್ಧಾಂಗಿ ಆಗುತ್ತಿದ್ದಳೇನು? ನೀನೇ ಹೇಳು. ನನ್ನ ಪ್ರಶ್ನೆ ಅದಲ್ಲ ಶಶಿರೇಖಾ, ನಿನ್ನನ್ನು ಆತನಿಗೆ ಕೊಡುವುದಾಗಿ ಎಲ್ಲ ಹೆಡ್ಪಡುಗಳು ನಡೆದವು. ಅಂದ ಬಳಿಕ ಅದಕ್ಕೆ ಹಿರಿಯರ ಅನುಮತಿಯೊಂದೇ ಸಾಲದು. ವಯಸ್ಸಿಗೆ ಬಂದ ವಧುವರರ ಒಪ್ಪಿಗೆ ಅತ್ಯವಶ್ಯಕತೆ ಅಲ್ಲವೇ? ಯಾವ ಹಿರಿಯರ ಒಪ್ಪಿಗೆಯೂ ಹೇಗೆ ಇದ್ದರೂ ಸದ್ಯ ಕೌರವರ ಸಂಬಂಧದಿಂದ ನನ್ನನ್ನು ಪಾರು ಮಾಡಿ ಪಾಂಡವರ ಸೊಸೆಯನ್ನಾಗಿಸಲು ಪಣತೊಟ್ಟು ನಿಂತ ನನ್ನ ಚಿಕ್ಕಪ್ಪ ಶ್ರೀಕೃಷ್ಣ ಹಾಗೂ ರುಕ್ಮಿಣೀದೇವಿಯವರ ಸಹಾಯವೇ ತಾನೆ ಸ್ವಾಮಿ. ನಮ್ಮಿಬ್ಬರ ವಿವಾಹಕ್ಕೆ ಶ್ರೀರಕ್ಷೆ. ಎಂತ ಚಾತುರ್ಯದ ನುಡಿ. ಹೌದೇ?
ಶಶಿರೇಖಾ ಸ್ವಾಮಿ ಎಂತ ಸೌಂದರ್ಯ ಎಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ ಶಶಿರೇಖಾ ನಾಚಿಸುವ ನನ್ನ ಮನವಿರದೊಡೆಯ ನಿನ್ನ ಸ್ನೇಹಾನಂದಮಯ ನಾಚಿಸುವ ನನ್ನ ಮನವಿರದೊಡೆಯ ನಿನ್ನ ಸ್ನೇಹಾನಂದಮಯ ಪ್ರೇಮಾಮೋದಮಯ ದಮನದ ಪಮಗ ಅನುರಾಗತನವರತಿಯಾಗಿ ಅನುರಾಗತನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ ಪ್ರಣಯದ ಪ್ರೇಯಸಿನಿಯಾಗಿ ನನ್ನಿ ಬಾಳಿದೆ ಬೆಳಕಾದೆ ಪ್ರಣಯದ ಪ್ರೇಯಸಿನಿಯಾಗಿ ನನ್ನಿ ಬಾಳಿದೆ ಬೆಳಕಾದೆ ಬೆಳಗಿದ್ದೆ ಬಾಳಲು ಸತಿಯಾಗಿ ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ ದಾ ಪಮಗಪ ತಪಗಮ ಸರಿನಿಸ ತಪಮದಾತ ಪಮಗಮ ತಪಗಮ ಸರಿನಿಸ ಶಶಿರೇಖಾ ಕಿನ್ನರ ಲೋಕದ ಚೆನ್ನಿಗನಿ ನಿನ್ನ ಕನ್ಸನ್ನೆಗೆ ನಾ ಮಣಿದಿಹೆನು ಅದೇ ಕಿನ್ನರ ಲೋಕದ ಚೆನ್ನಿಗನಿ ನಿನ್ನ ಕನ್ಸನ್ನೆಗೆ ಮಣಿದಿಹೆನು ಪ್ರಣಯ ಪ್ರಸಂಗದ ಕ್ರೀಡೆಗೆ ಜೇದುಂಬಿಯ ಗೊಂದಲ ಗೈದವನೇ ಶಶಿರೇಖಾ ಪ್ರಣಯ ಪ್ರಸಂಗದ ಕ್ರೀಡೆಯಲ್ಲಿ ಜೇದುಂಬಿಯ ಗೊಂದಲ ಗೈದವನೇ ದುಂಬಿಯ ಗೊಂದಲ ಗೈದವನೇ ನಾಚಿಸುವ ನನ್ನ ಮನ ಮಂದಿರದೊಡೆಯ ನಿನ್ನ ಸ್ನೇಹಾನಂದಮಯ ನಾಮೋದಮಯ ಆಹಾ ಸ್ವಾಮಿ ನೀನು ಕೊಂಡಾಡಬೇಕಾಗಿರುವುದು ಮಾವ ಶ್ರೀಕೃಷ್ಣ ಅತ್ತೆ ರುಕ್ಮಿಣಿ ದೇವಿ ಮಾತ್ರವಲ್ಲ ಶಶಿರೇಖಾ ಮದುವೆ ಮನೆಯಿಂದಲೇ ನಿನ್ನನ್ನು ಮಾಯಾವೇಶದಿಂದ ಅಪಹರಿಸಿ ತಂದು ನನಗೆ ವಿವಾಹ ಮಾಡಿಸಿದನಲ್ಲ ಆ ನನ್ನ ದೊಡ್ಡಪ್ಪ ಭೀಮಪುತ್ರ ಗಡ್ಡೋರ್ಗಜ್ಜ ಆತನ ಸಾಹಸವನ್ನು ಸ್ಮರಿಸಿಕೊಳ್ಳಬೇಕು ತಿಳಿಯಿತೆ ದೇವಿ ಶಶಿರೇಖೆಯು ಪಾಂಡವರ ಗೃಹಿಣಿ ಆಗುವುದಕ್ಕೆ ನನ್ನ ಅಗ್ರಜ ಆ ಇಡಂಬಾಸುತನ ಚಾಣಕ್ಯತನವು ಕಾರಣ. ಆಹಾ, ಆ ಕಾರಣವೇನಿರಲಿ, ಬನ್ನಿ ಸ್ವಾಮಿ, ಕುಳಿತುಕೊಳ್ಳಿ ಸ್ವಾಮಿ. ಮಾತಾಡ್ತಾರೆ ಶಶಿರೇಖಾ, ಸ್ವಾಮಿ ಮನದಿ ನಿನಳೆ ಮನದಿ ಸ್ವಾಮಿ ಶಶಿರೇಖಾ, ಮನದಿ ನಿನಳೆನಲ್ಲೇ ಎನ್ನ ಮನದಿ ನಿನಳೆನಲ್ಲೇ ಶಶಿರೇಖಾ, ಜೊತೆಗೂ ವಿನಯದಳು ಜೊತೆಗೂಡಿ ವಿನಯದಳು ಜೊತೆಗೂಡಿ ನಾವಾಡುವ ಬಾರೆ ಮನದಿ ನಿನಳೆ
ನವಗುಣವಂತೆ ನಯನ ಮನೋಹರಿ ನವಗುಣವಂತೆ ಆನಂದ ಸುಂದರಿ ವಿನೋದವ ತೋರೆ ಶ್ರೀಕ ಸ್ವಾಮಿ ಆನಂದ ಸುಂದರಿ ವಿನೋದವ ತೋರೆ ಆನಂದವ ನೀಡುವಾರೆ ಆನಂದವ ನೀಡುವಾರೆ ಮನದಿನಿ ನಳೆನಲ್ಲೇ ಮನದಿನಿ ನಳೆನಲ್ಲೇ ಮನದಿನಿ ನಳೆನಲ್ಲೇ ಎಲ್ಲ ಮನದಿನಿ ನಳೆನಲ್ಲೇ ಸ್ವಾಮಿ ಸರಗ. ನಯನ ಮನೋಹರ ನವಗುಣವಂತ ನಯನ ಮನೋಹರ ನವಗುಣವಂತ ಅನಂತ ಸುಂದರ ವಿನೋದ ಅನಂತ ಸುಂದರ ವಿನೋದ ನಾವಾಡುವ ನಾರ ಸತ್ಯ ನಿನ್ನ ನುಡಿಯು ಅಕ್ಷರಶಃ ಸತ್ಯ ಶಶಿರೇಖಾ ನಿನ್ನ ಚಿಕ್ಕಪ್ಪ ಅಂದರೆ ನನ್ನ ಸೋದರ ಮಾವ ಶ್ರೀಕೃಷ್ಣ ಪ್ರೇರಣೆಯಿಂದ ಕೈ ಹಿಡಿದಿರುವ ನಿನ್ನನ್ನು ಮತ್ತೆ ಹುತ್ತರೆಯನ್ನು ಎರಡು ಕಣ್ಗಳಂತೆ ಕಾಪಾಡಿಕೊಳ್ಳುತ್ತೇನೆ. ನಿಜವೇ ಸ್ವಾಮಿ? ಬಯಸುತ್ತಿದೆವು ಸುಂದರ ರಸಮಯ ಸಂಗೀತದಿ ರಸಮಯ ಸಂಗೀತದಿ ಕಾಲಂದ ನೀಡುವ ದಾಸನಿಂದ ಶಶಿರೇಖಾ ಪ್ರೇಮಾಮೃತವ ನೀಡದೆ ಏಕೆ ಓಡುವನಿ ಬಯಸಿದ ನಿನ್ನ ಪ್ರೇಮಾಮೃತವ ನೀಡದೆ ಏಕೆ ಓಡುವನಿ ನನ್ನ ನಿನ್ನ ಪ್ರೇಮದ ಕಾವ್ಯ ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ದರೆಯೊಳಗೆ ಸ್ಥಿರವಾಗಿರಲಿ ದರೆಯೊಳಗೆ ಮಿಲನದ ತನುಮನ ಮಿಲನದ ತನುಮನ ಬೆರೆತ ಹಾಲು ಸೇರಿ ನಂದನಿ ವನದಾಸ ನಿನ್ನ ಬಯಸುತ್ತಿದ್ದೆ ಓ ಸುಂದರಿ ರಸಮಯ ಸಂಗೀತದಿ ರಸಮಯ ಸಂಗೀತದಿ ಮನಕಾನಂದವ ನೀಡುತ್ತಾರೆ ಮನದಾಸೆ ನಿನ್ನ ಬಯಸುತ್ತಿದ್ದೆ ಓ ಸುಂದರಿ. ಪ್ರಿಯಾ ಬಯಸಿದೆ ನಿನ್ನ ತೋಳ ಸರೆಯ ನೀಡದೆ ಏಕೆ ಓಡುವಿನಿ
ಏನಾಯಿತು? ನಿನ್ನ ಪ್ರತಿಜ್ಞೆ ಏನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಶೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನೇ ಅಲ್ಲಗಳೆಯುತ್ತಿರುವ ಹಾದಮ ಮರುಳುಗಳೇ ಸಾಧು. ಈ ನಿಮ್ಮ ವಕ್ರ ನುಡಿಯ ಆಕ್ರಂದನವನ್ನು ಸ್ಥಿರಗೊಳಿಸಿರಿ. ಏಕಿ ಕುಕ್ಷಿ ಬಗೆವ ಕುಹಕ ಕಂಟಕ ಕರ್ಕಶ ಕೇಕೆ ಏನಿ ಪ್ರಳಯ ಜ್ವಾಲೋಗ್ನಿ ಜ್ವಾಲೆಯಲ್ಲಿ ಪ್ರಚೋದನೆಗೈತಿರುವ ಪ್ರಚಂಡ ಮಾರುತ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿ ಕಥೆಯ ಪ್ರವೀಣ ಆಶ್ಚರ್ಯದ ನಿಪುಣ ಈ ಪ್ರಚಂಡ ಶಕುನಿಯೊಡನೆ ನಿಮ್ಮಗಳ ಸರಸ. ಶಲ್ಲಾ ಓ ನನ್ನ ವಂಶಶಯಕ್ಕೆ ಕಾರಣನಾದ ದುರ್ಜಾತ, ದುರ್ನೀತ, ದುರುಳ ದುರ್ಯೋಧನನೇ ಕೇಳು. ವಂಶೋದ್ಧಾರಕನಾದ ನನ್ನನ್ನು ನನ್ನ 99 ಮಂದಿ ಸಹೋದರರನ್ನು ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ದಿನಕ್ಕೊಂದು ಇಡೀ ಅನ್ನ ಒಳಲೆ ನೀಡುತ್ತಿದ್ದೆ. ಆದರೆ ಆ ಇಡಿಯನ್ನ ಒಳಲೆ ನೀರಿನಿಂದ ನಮ್ಮಗಳ ಹಸಿವು ನೀಗುತ್ತಿರಲಿಲ್ಲ. ಆಗ ನನ್ನ ಸಹೋದರರು ಒಟ್ಟಾಗಿ ಸೇರಿ ನಿರ್ಧರಿಸಿ ಅದೆಲ್ಲವನ್ನು ನನ್ನೊಬ್ಬನಿಗೆ ಉಣಬಡಿಸಿ ತಾವೆಲ್ಲರೂ ಉಪವಾಸವನ್ನು ಗೈದು ಒಬ್ಬೊಬ್ಬರಾಗಿ ಹತರಾದರು. ದುರ್ಯೋಧನ ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ ದೃಶ್ಯವು ಈಗಲೂ ನನ್ನ ಮನಸ್ಸಿನಲ್ಲೇ ಉಳಿದು ನಿರಂತರ ಬಡಬಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶವಾಗಿ ನನ್ನ ದೇಹವನ್ನು ಅಣು ಅಣುವಾಗಿ ಚಿತ್ರವಾಗಿ ತುಂಡರಿಸಿದರು. ಪ್ರತೀಕಾರಕ್ಕೆ ಪ್ರತೀಕಾರ, ಸೇರಿಗೆ ಸೇರು, ಮೂಯಿಗೆ ಮೂಯಿ, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ವಚಗಳೇ ಹೊರತಾಗಿ ಮತ್ತೆ ಯಾವ ಆಸೆ ಆಕಾಂಕ್ಷೆಗಳು ಉಳಿದಿಲ್ಲವೋ? ದುಷ್ಟ, ದ್ರೋಹಿ, ಪಾತಕಿ, ನರಕಿರಾತಕ. ದಾಳಗಳು ದುರ್ಯೋಧನ, ನೀನಿಷ್ಟೆಲ್ಲ ಮೆರೆಯುವುದಕ್ಕೆ ಕಾರಣ ಈ ದಾಳಗಳು. ಆದರೆ ಇವುಗಳು ಬರೀ ದಾಳಗಳನ್ನರಿಯಬೇಡವೋ?
ದಾಳಗಳು. ದುರ್ಯೋಧನ ಪಾಂಡವರ ಸರ್ವ ಸಂಪತ್ತನ್ನು ಸೂರೆಗೊಂಡಿದ್ದು ಈ ದಾಳಗಳು. ದ್ರೌಪದಿಯ ವಸ್ತ್ರಾವರಣ ಪ್ರಾರಂಭಿಸಿದ್ದು ಈ ದಾಳಗಳು. ಧರ್ಮರಾಯನ ಸಹಿತ ಭೀಮ ಅರ್ಜುನಾದಿ ನಕುಲ ಸಹದೇವರು ನರದ ಸಭೆಯೊಳಗೆ ಸರ್ವರ ಸಮಕ್ಷಮ ತಲೆ ತಗ್ಗಿಸಿ ಕುಳಿತುಕೊಂಡಿದ್ದು ಈ ದಾಳಗಳು. ಹಿಡಂಬಕಾಸುರ ಸಹಿತ ಕೀಚಕನನ್ನು ವಧೆಗೈಯಲು ಕಾರಣವೂ ಈ ದಾಳಗಳು. ಮುಂದಿನ ಕಾಳಗದಲ್ಲಿ ದುಶ್ಯಾಸನ ಗುಂಡಿಗೆಯ ಬಿಸಿ ರಕ್ತದಿಂದ ಸೈನ್ಯದಲ್ಲಿ ಬಿಡುಗುಡಿಯನ್ನು ಕಟ್ಟಿಸುವುದಕ್ಕೆ ಕಾರಣವೂ ಈ ದಾಳಗಳು. ಭೀಮನ ಗದಾ ದಂಡದಿಂದ ನಿನ್ನ ತೊಡೆಯನ್ನು ಮುರಿದುಕೊಂಡು ಧರೆಯ ಮೇಲೆ ಬಿದ್ದು ವಿಲವಿಲನೆ ಒದ್ದಾಡಿ ಪ್ರಾಣ ನೀಗುವುದು ಈ ದಾಳಗಳಿಂದಲೇ. ಕಡೆಗೆ ಯಥೋ ಧರ್ಮ ತಥೋ ಜಯ ಎಂಬಂತೆ ಪಾಂಡವರಿಗೆ ಜಯವು ಲಭಿಸಿ ಸಿಂಹಾಸನವನ್ನೇರಿ ಭರತ ಖಂಡ ಹರ್ಷದಿಂದ ದ್ವಾಪುರ ಯುಗದ ಅಂತ್ಯ ಕಾಣುವುದು ಈ ದಾಳಗಳ ಮುಖೇನವೇ. ಇಷ್ಟೆಲ್ಲ ಮಾರ್ಗ ಸೂಚಿಸಿದ ಇವುಗಳನ್ನು ದಾಳಗಳನ್ನ ರೀತಿ ಮರಳೇ ಇಲ್ಲ ಇಲ್ಲ. ದಾಳಗಳಲ್ಲವೋ ಮರುಳೇ ಇವುಗಳು ದಾಳಗಳಲ್ಲವೋ, ದಾಳಗಳಲ್ಲವೋ ಮರುಳೇ ಇವುಗಳು ದಾಳಗಳಲ್ಲವೋ. ಜನ್ಮದಾತನನ್ನೊಳಗೊಂಡ ಎನ್ನನು ಜರ ದೇಹದ ಮೂಳೆಗಳು, ಜನ್ಮದಾತನನ್ನೊಳಗೊಂಡ ಎನ್ನನು ಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು. ಮೂಳೆಗಳು ದಾಳಗಳಲ್ಲವ ಮರುಳೇ ಇವುಗಳು ದಾಳಗಳಲ್ಲವೋ, ದಾಳಗಳಲ್ಲವ ಮರುಳೇ ಇವುಗಳು ದಾಳಗಳಲ್ಲವೋ. ನನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ಕುರು ವಂಶವೇ ಹಾಳು. ದ್ರೋಹಿ ನನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ಕುರು ವಂಶವೇ ಹಾಳು. ಕಾಳ ಸರ್ಪವನ್ನು ತುಳಿದೆಚ್ಚರಿಸಿದ ಹೂಳ ಕೌರವನ ಕೇಳೋ. ನಾಳೆ ನಡೆಯುವ ಘೋರ ಕಾಳಗದಿ ಕೌರವರಣಗಳ ಸಾಲು ಸಾಲು. ನಾಳೆ ನಡೆಯುವ ಘೋರ ಕಾಳಗದಿ ಕೌರವರಣಗಳ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವೆ ದುರ್ವನಕ್ಕೆ, ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವೆ ದುರುಳನಕ್ಕೆ. ಗದಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ, ಗದಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಂಗದ ನಿನ್ನ ತೊಡೆಯನ್ನು ಮುರಿಸಿ, ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಂಗದ ನಿನ್ನ ತೊಡೆಯನ್ನು ಮುರಿಸಿ, ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ದಾಳಗಳಲ್ಲವ ಮರುಳೇ ಇವುಗಳು ದಾಳಗಳಲ್ಲವೋ, ದಾಳಗಳಲ್ಲವ ಮರುಳೇ ಇವುಗಳು ದಾಳಗಳಲ್ಲವೋ. ಜನ್ಮದಾತನನ್ನೊಳಗೊಂಡ ಎನ್ನನು ಜರ ದೇಹದ ಮೂಳೆಗಳು,
ಜನ್ಮದಾತನನ್ನು ಒಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ, ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ, ದಾಳಗಳಲ್ಲವೋ, ದಾಳಗಳಲ್ಲವೋ. ದುರ್ವಿದ್ಯೆಯ ಅಟ್ಟಹಾಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು, ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ರಾಜರುಗಳಿಂದ ಕಪ್ಪ ಕಾಣಿಕೆಗಳನ್ನು ಓಲೈಸಿಕೊಂಡು ರಾಜ್ಯಭಾರವನ್ನು ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಗಿಯೇ ಉಳಿದವು. ಆದರೂ ಚಿಂತೆ ಇಲ್ಲ ದುರ್ಯೋಧನ, ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಕತ್ತರಿಸಿ ತೆಗೆಯಬೇಕು, ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾನುಡಿಯಂತೆ ಹೊಡಿಗಡಿಗೂ ನಿನ್ನನ್ನು ಅಡ್ಡಗಟ್ಟಿ ಅಡ್ಡ ದಾರಿಯಲ್ಲೇ ನಡೆಸಿದೆ. ಇನ್ನು ಮುಂದೆ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿ ನೆಬ್ಬಿಸಿ ನಿನ್ನ ಕುರು ಸಾಮ್ರಾಜ್ಯವನ್ನು ನಿನ್ನ 99 ಮಂದಿ ಸಹೋದರರೊಂದಿಗೆ ನಿನ್ನನ್ನು ನಾಶಪಡಿಸದೆ ಹೊರತು ಈ ಶಕುನಿಗೆ ಎಲ್ಲಿಯೇ ಶಾಂತಿ, ಎಲ್ಲಿಹುದು ವಿಶ್ರಾಂತಿ? ಅಣ್ಣ 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 ಶಕುನಿ, ಹೊಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹೊಳಬೇಡಿ. ದುರ್ಯೋಧನನ 99 ಮಂದಿ ಸಹೋದರರನ್ನು ನರಕದಲ್ಲಿ ನಿರಂಜನ ಮಾಡಿಸಿದರು. ದುರ್ಯೋಧನ, ಈ ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗುಂಟಾಗುವ ಹಿಂಸೆಯು ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ತುಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ಹಂಬಲಿಸುತ್ತ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವವರಿಲ್ಲದೆ ನೇರವಾಗಿ ನರಕದ ಮಾರ್ಗವನ್ನೇ ಹಿಡಿಯಿವೆ. ಯಾರಿಗೂ ನರಕದ ಮಾರ್ಗ
ನಿನಗೆ ದುರ್ಯೋಧನ, ನಿನ್ನ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಇಷ್ಟೊಂದು ಅವಸರವೇ? ನಾನು ಮಾಡಿದ್ದು ಯುಕ್ತವೇ ಶಕುನಿ. ಚಿಂತೆ ಹೇಗೆ ದುರ್ಯೋಧನ? ಜಯಾದತ ಪೃಥು ವರ್ಮಾದಿಗಳು ನಿನ್ನ ಪರ ಹೋರಾಡಲು ಸೈನ್ಯ ಸಮೇತರಾಗಿ ಹೊರಟಿರವರೆಂದು ದೂತರು ಸುದ್ದಿಯನ್ನು ತಂದರಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ಸೂರನು 12 ತೋಳುಗಳ ಬಲದಿಂದ ಸಮರ್ಥ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜಾತಿ ಹಿಂಸೆ, ಈ ಸೈನ್ಯದ ಕಲಕ ಇದು ಉಚಿತವಾದ ಕಾರ್ಯವೇ ಮಾವ? ಆ ದಿನ ನಾನು ಧೋರಿಕೆಗೆ ಹೋಗಿದ್ದಾಗ ಕೃಷ್ಣನು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ನಾನು ಅವನ ಮಾತನ್ನೇ ನಿರಾಕರಿಸಿ ಬಂದೆ. ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಅವನ ಮಾತು ಪರಿಗ್ರಹಿವಲ್ಲ ಬಿಡು. ದುಶ್ಯಾಸನನ ಅವಸರದಿಂದ ಬರುವನು. ಸೋದರ, ಬಾ ಬಾ ಸೋದರ. ಆದರಿಸುವವರ ಮದವೋ ಧಿಕ್ಕರಿಸಿ, ಆದರಿಸುವವರ ಮದವೋ ಧಿಕ್ಕರಿಸಿ, ಅಗ್ರಜ ಆದರಿಸುವವರ ಮದವೋ ಧಿಕ್ಕರಿಸಿ, ಆದರಿಸುವವರ ಮದವೋ ಧಿಕ್ಕರಿಸಿ, ಸದುವೇಷಧಾರಿ ಸದುವೇಷಧಾರಿ ಚೊರೋ ವಿಷ್ಣು ಅವನ ಬಲ್ಲೆಯ ಈ ನುಡಿ ಅಗ್ರಜ. ಗೋಪಾಲ ಶ್ರೀಲೋಲ ಕೃಷ್ಣನ ಕುಚೋದ್ಯವನು ಬಲ್ಲೆಯ ಈ ನುಡಿ ಅಗ್ರಜ. ಅಗ್ರಜ ಕಷ್ಟಪಾದಿಸುವರು ಮೃಗಗಳಂತೆ. ಅಗ್ರಜ ಕಶಪಾದಿಸುವುದರ ಮೃಗಗಳಂತೆ ಕೊಂದ, ಕಶಪಾದಿಸುವುದರ ಮೃಗಗಳಂತೆ ಕೊಂದ. ಕಶಪಾದಿಸುವುದರ ಮೃಗಗಳಂತೆ ಕೊಂದ ವರಗವೇಷಧಾರಿ ವರಗವೇಷಧಾರಿ ಚೊರೋ ವಿಷ್ಣು ಅವನಂ ಬಲ್ಲೆಯ ಈ ನುಡಿ ಅಗ್ರಜ. ವೇಣು ಗೋಪಾಲ ಶ್ರೀಲೋಲ ಕೃಷ್ಣನ ಕುಚೋದ್ಯವನು ಬಲ್ಲೆಯ ಈ ನುಡಿ ಅಗ್ರಜ. ಬಲ್ಲೆಯ ಈ ನುಡಿ ಅಗ್ರಜ. ಅಗ್ರಜ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ಅಲ್ಲದೆ ನಾಳಿನ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಹೋಗು, ಅತಿಥಿ ಸತ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡು. ಅಗ್ರಜ ಸಹೋದರ, ಆದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆತನಾಗಲೇ ರಾಜಪ್ರಾಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸಿರುವನು. ಚೇಚೆ, ಎಷ್ಟೊಂದು ಅವಹೇಳನ! ಹೇಳನಲ್ಲ ಪ್ರಿಯ ಸಹೋದರ. ಯದು ಭಕ್ತಿಯು ಭಕ್ತ ಪರಾಧೀನನು. ವಿದುರನಂತ ಭಕ್ತರು ಅವನಿಗೆ ಯಾರಿರುವರು? ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಅರಮನೆಗೆ ಬಂದೇ ಬರುವನು. ನೀನು ಅದಕ್ಕಾಗಿ ಚಿಂತಿಸಬೇಡ. ನಡೆ ಸಹೋದರ. ಅಗ್ರಜ ಸಹೋದರ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಮಾವ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಸಹೋದರ. ಗುರುಕುಲವೇ ನಾಶವಾಗು. ಮುರಾರಿ ಕೃಷ್ಣನ ಕೃತ್ರಿಮದ ಮೂಲವ ತಿಳಿದು ಮುರಾರಿ ಕೃಷ್ಣನ ಕೃತ್ರಿಮ ಜಾಲದ ಮೂಲವ ತಿಳಿಯುವುದು ಅಸದಳವೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲೆಯರ ಗೊಲ್ಲನ ಮರ್ಮವ ಅರಿಯದೆ ಈ ಪರಿ ದುಡುಕುವುದೇ. ನಲ್ಲೆಯರ ಗೊಲ್ಲನ ಮರ್ಮವ ಅರಿಯದೆ ಈ ಪರಿ ದುಡುಕುವುದೇ. ಅಗ್ರಜ ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ
ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿತೆಂದಮಗೆ. ಏನು ಹೇಳುತ್ತಿರುವೆ? ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿತೆಂದಮಗೆ. ಅಗ್ರಜ ಮಾವ ನೋಡಿದ್ಯಾ? ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ ಸೋದರ, ಆ ತಂತ್ರಿ ಕೃಷ್ಣನ ಸವಿನುಡಿಗೆ ಸಮ್ಮತಿಸಿ ನೀನೇನಾದರೂ ನಾಳಿನ ಸಭೆಯಲ್ಲಿ ಸಂಧಿಗೆ ಒಪ್ಪಿಕೊಂಡೇ ಆದರೆ ನಮ್ಮಗಳ ಸರ್ವನಾಶಕ್ಕೆ ನೀನೇ ಕಾರಣ. ಹೌದು ಅಗ್ರಜ, ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ, ನನಗೊಪ್ಪದು ಒಪ್ಪದು ಒಪ್ಪದು. ಇದೇನು ಮಾವ, ಈ ದಿನ ನನ್ನ ಸೋದರನ ಕೋಪವನ್ನು ಸಮಾಧಾನಗೊಳಿಸಲು ನನಗೊಂದು ಸರಿ ದುಸ್ಸವಾಸ ಎನಿಸುವುದು. ಈ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ನಿರಾಕರಿಸಲೇ ಶಕುನಿ? ದುರ್ಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನೆಂದು ತಿಳಿದೆಯಾ? ಹಾಗಾದರೆ ಈ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಆ ದಾಸೀಪುತ್ರನಾದ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿ ಸಹಿಸಲಾಗದಂತ ಅಪಮಾನ. ಮಾವ, ಹಾಗಾದರೆ ಆ ದಿನ ನೀನು ದ್ವಾರಿಕೆಗೆ ಹೇಗೆ ಕಳಿಸಿದೆ ಶಕುನಿ? ಆ ಕೃಷ್ಣನ ಮೇಲೆ ಇಷ್ಟೊಂದು ದೇಹ ಏಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭರತ್ವರ್ಷದಲ್ಲೇ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವನು. ಯಾರು ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಮಾವ, ಅವರನ್ನೇ ಧ್ವಂಸ ಮಾಡ. ಕಂಸ, ಜಲಸಂಧ ನಿನಗೆಂಥ ಮಿತ್ರರಾಗಿದ್ದರು. ಹೌದು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಹರುಳ ಮರುಳ ಆದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆಯ ಕುರುರಾಜ. ಹಾಗಾದರೆ ಆ ದಿನ ನನ್ನನ್ನು ದ್ವಾರಕೆಗೆ ಏಕೆ ಕಳಿಸಿದ ಮಾವ? ಆ ನನ್ನ ಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ಸಂಧಿಯಾಚನೆ ಮಾಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿದೆ. ಏನು ಮಾವ ನಿನ್ನ ಉದ್ದೇಶ? ಆಳ ಸರ್ಪದ ಬೀಜದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡ ಹೇಳಿದೆ ಮಾವ. ಕೃಷ್ಣನಿಗಿಂತ ಅವನ ವಿಜಯವೋ ಮತ್ತು ಯಾದವ ಸೈನ್ಯವೂ ನಿನಗೆ ಹೆಚ್ಚು ಅವಕಾಶವಾಗಿತ್ತು. ಕೃಷ್ಣನು ನಿನ್ನ ಸೈನ್ಯವನ್ನು ವಹಿಸಿದರೆ ಕೃಷ್ಣ ನೀನು ನನಗೆ ಬೇಡ, ನಿನ್ನ ಯಾದವ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಕೇಳಬಹುದಾಗಿತ್ತು. ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು. ಮಾವ, ಆ ಕೃಷ್ಣನ ಮೇಲಿನ ದೇಶದಿಂದ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಪ, ಪುಣ್ಯ, ಧರ್ಮ, ದಯೆ. ದುರ್ಯೋಧನ, ಎಲ್ಲಿ ಕಲಿತೆ ದುರ್ಯೋಧನ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ದುರ್ಯೋಧನ. ಅದೇಗೆ ಮಾವ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯೇ ಆದರೆ ಅದೇ ಈಗ ತಾನೇ ನಿನ್ನ ತಮ್ಮ ಹೇಳಿ ಹೋದನಲ್ಲ, ನಿನ್ನ ವಿನಾಶಕ್ಕೆ ನೀನೇ ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದೊಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷಿಕರ ರಾಜನಾಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದಾರೆ. ರಣಕ್ಷೇತ್ರದಲ್ಲಿ ಕ್ಷಣಿಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ಧೈರ್ಯ
ದೇಹಿ ದೇಹಿ ದೇಹಿ. ಸರಿಯಾಗಿ ಹೇಳಿದ ಸೌಬಲ ರಾಜ ಸಖಿ. ಆ ಪಾಂಡವರಿಗೆ ಯುದ್ಧದ ಹೊರತಾಗಿ ಒಂದು ಸೂಜಿ ಮನೆಯಷ್ಟು ಸ್ಥಾನವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಿಂದ ಭಾರಿ ಪ್ರತಿಷ್ಠೆಯನ್ನು ತೋರುತ್ತಿದ್ದನಲ್ಲ, ಆ ಕೃಷ್ಣನಿಗೂ ತಕ್ಕ ಪ್ರಾಯಚಿತ್ತವಾಗಲೇಬೇಕು. ಆಗಲೇಬೇಕು. ಆ ವಿಚಾರದಲ್ಲಿ ನನ್ನನ್ನೊಂದು ಸಲಹೆ. ಏನು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ತಿಳಿಸುವೆನು ಮಾವ. ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಬೇರೇನು ಮಾಡುವುದಿಲ್ಲ. ಬಾ ಮಾವ, ನೀನು ನನ್ನ ಜೊತೆಯಲ್ಲಿ ಬಾ ಮಾವ. ದುರ್ಯೋಧನ, ನಡೆ 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 ಕುರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ ನರಬಲಿ. ಅಧಿಕಾರ ಮದದಿಂದ ಉಬ್ಬಿ ಮೆರೆದಿರುವ ದುರುಳ ದುರ್ಯೋಧನನೇ ಹೇಳು. ಅಧಿಕಾರ 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 ಮದದಿಂದ ಉಬ್ಬಿ ಮೆರೆದೆಯ ನಿನ್ನ ಭೀಮನಿಗೆ ಬಲಿಯ ಕೊಟ್ಟು ನಾನು ಮೆರೆದೆನು. ದೇಹಿ ನಾನು ಮೆರೆದೆನು, ಪಾಪಿ ನಾನು ಮೆರೆದೆನು. ಅಧಿಕಾರ 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 ಮದದಿಂದ ಹುಟ್ಟಿ ಮೆರೆದೆಯ ನಿನ್ನ ಭೀಮನಿಗೆ ಬಲಿಯ ಕೊಟ್ಟು ನಾನು ಮೆರೆದೆನು. ದೇಹಿ ನಾನು ಮೆರೆದೆನು, ಪಾಪಿ ನಾನು ಮೆರೆದೆನು. ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯೋ ಹಾಸೆ ನನ್ನ ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯೋ ಹಾಸೆ ನನ್ನ ಮನದಲ್ಲಿ. ದೊರೆಯಾಳ ಹಾಸವಿದೆ ನಿನ್ನ ಮನದಲ್ಲಿ, ದೊರೆಯಾಳ ಹಾಸವಿದೆ ನಿನ್ನ ಮನದಲ್ಲಿ, ನಿನ್ನ ನಾಶ ಮಾಡೋ ಆಸೆಯಿದೆ ನನ್ನ ಮನದಲ್ಲಿ. ಇದು ನನ್ನ ತಪ್ಪ, ಇಲ್ಲ ನಿನ್ನ ತಪ್ಪ. ಇದು ನನ್ನ ತಪ್ಪ, ಇಲ್ಲ ನಿನ್ನ ತಪ್ಪ. ನನ್ನಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಮದದಿಂದ ಹುಟ್ಟಿ ಮೆರೆದೆಯ ನಿನ್ನ ಭೀಮನಿಗೆ ಬಲಿಯ ಕೊಟ್ಟು ನಾನು ಮೆರೆದೆನು. ದೇಹಿ ನಾನು ಮೆರೆದೆನು, ಪಾಪಿ ನಾನು ಮೆರೆದೆನು. ವೀರದನವು ಹಿಡಿದು ನಿಂತ ತೀರ ಪಾರ್ಥನು, ಅನ್ಯಾಯ ಪ್ರಾಣ ಕಲಿವ ಸೂತ ಕರ್ಣನು. ಅಯ್ಯೋ ಪಾಪಿ ಕರ್ಣ, ವೀರದನವು ಹಿಡಿದು ನಿಂತ ಧೀರ ಪಾರ್ಥನು, ಅನ್ಯಾಯದಿ ಪ್ರಾಣ ಕಲಿವ ಸೂತ ಕರ್ಣನು. ಸಿರಿಗೆದ್ದು ನಿಲ್ಲುವನು ಭೀಮಸೇನನು, ಸಿರಿಗೆದ್ದು ನಿಲ್ಲುವನು ಭೀಮಸೇನನು. ತನ್ನ 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 ಗದೆಯಿಂದ ನಿನ್ನರುಂಡ ತುಂಡುಗೈವನು. ಇದು ನನ್ನ ತಪ್ಪ, ಇಲ್ಲ ನಿನ್ನ ತಪ್ಪ. ಇದು ನನ್ನ ತಪ್ಪ, ಇಲ್ಲ ನಿನ್ನ ತಪ್ಪ. ನನ್ನಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಮದದಿಂದ ಹುಟ್ಟಿ ಮೆರೆದೆಯ ನಿನ್ನ ಭೀಮನಿಗೆ ಬಲಿಯ ಕೊಟ್ಟು ನಾನು ಮೆರೆದೆನು. ಪಾಪಿ ನಾನು ಮೆರೆದೆನು, ದೇಹಿ ನಾನು ಮೆರೆದೆನು, ಮೂರ್ಖ ನಾನು ಮೆರೆದೆನು. ದುರ್ಯೋಧನ, ಬೋರ್ಗರಿವ ಬಿರುಗಾಳಿನ ಸೇನಿನ ಕಾರ್ವಾಡವನ್ನೆಬ್ಬಿಸಿ
ಬೇಸಾಗ್ನಿ ಮಿಂಚಿನಂತೆ ಆರ್ಭಡಿಸುವ ಗುಡುಗು ಸಿಡಿಲು ಧರೆಯನ್ನು ಬಿರಿವಂತೆ ಮಾಡಿ ನಿನ್ನ ಕುರು ಸಾಮ್ರಾಜ್ಯವನ್ನು ಈ ಶಕುನಿಯ ಕೃತ್ರಿಮದ ವಿಷದ ಮಳೆಗೆ ಸಿಕ್ಕಿ ಹೊಜ್ಜುವಾಗಲಿ ಹೋಗಿ. ದುರ್ಯೋಧನ, ಶಕುನಿ ಎಂಬ 3 ಅಕ್ಷರಗಳಾದರೂ ಬಲ್ಲಿಯೇನೋ ಮರುಳೆ? ಇದು ನಿನಗೆ ಗೊತ್ತಾಗುವುದಿಲ್ಲ, ಇದು ನಿನಗೆ ಅರ್ಥವಾಗುವುದಿಲ್ಲ, ಅರ್ಥ ಮಾಡಿಕೊಳ್ಳಲಾರೆ. ಹೇಳು, ಶಾ ಎಂದರೆ ಶಕುನಿ, ಕು ಎಂದರೆ ಕುರುವಂಶ, ನೀ ಎಂದರೆ ನಿರ್ಮೂಲನ. ಈ ಶಕುನಿಯಿಂದ ಕುರುವಂಶ ನಿರ್ಮೂಲನ, ಕುರುವಂಶ ಈ ಶಕುನಿಯಿಂದ ನಿರ್ಮೂಲನ. ದುರ್ಯೋಧನ, ನನ್ನನ್ನು ನಿನ್ನ ಹಿತೈಷಿ ಎಂದು ಭಾವಿಸಿರುವೆಯ ದುರ್ಯೋಧನ? ಇಲ್ಲ ಇಲ್ಲ, ನಿನ್ನ ಕುರುವಂಶವನ್ನು ನಾಶ ಮಾಡಲೆಂದೇ ಶಪಥವನ್ನು ಕೈಬಿಡುವೆನ, ಶಪಥವನ್ನು ಕೈಬಿಡುವೆನ. ಕುರುವಂಶವನ್ನು ನಿರ್ಮೂಲಗೊಳಿಸಲು, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಕೈಬಿಡುವೆನ. ಹೆಣ್ಣಿನ ಜನನೊಂದು ಸರಣಿಗಳಿರಿಸಿ ದಿನಕ್ಕೊಂದು ಹಿರಿಯನ ನೀರವರಿಗಿರಿಸಿ. ಹೆಣ್ಣಿನ ಜನನೊಂದು ಸರಮನೆಗಳಿರಿಸಿ ದಿನಕ್ಕೊಂದು ಹಿರಿಯನ್ನ ನೀರವರಿಗಿರಿಸಿ. ನರಕದೊಳಗವರನ್ನು ಪರಿಣೋಮಗೊಳಿಸಿದ, ನರಕದೊಳಗವರನ್ನು ಪರಿಣೋಮಗೊಳಿಸಿದ ದುರ್ಮೂರ್ಖದವರನ್ನು ಮರಣಗೊಳಿಸಿದ ಗರತಿ, ದುರ್ಮೂರ್ಖದವರನ್ನು ಮರಣಗೊಳಿಸಿದ ಶಪಥವನ್ನು ಕೈಬಿಡುವೆನ. ಕುರುವಂಶವನ್ನು ನಿರ್ಮೂಲಗೊಳಿಸಲು, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಕೈಬಿಡುವೆನ. ಔಷಧಿ ತುಳಿದ ವಿಷ ಸರ್ಪದಂತೆ ಕುಕ್ಕಿ ಕೊಲ್ಲವನವರ ಹಣಾಗ್ನಿಯಂತೆ. ಔಷಧಿ ತುಳಿದ ವಿಷ ಸರ್ಪದಂತೆ ಕುಕ್ಕಿ ಕೊಲ್ಲುವನವರ ರಣಾಗ್ನಿಯಂತೆ ವಂಚನೆಯ ಪಾಲಿ, ವಂಚನೆಯ ಪಾಲಿ. ನಾನು ಮಾಡಿದ ಕರ್ಮದ ಫಲವು ನಿಶೇಷವಾಗಿ ಎಂದಿಗೆ ಪರಮ ಪುರುಷನು ತನ್ನ ಅಭಯಸ್ಥವನ್ನು ನನ್ನ ಮಸ್ತಕದ ಮೇಲೆ ಇರಿಸುವನು. ಯಾವಾತನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನು ಆಚರಿಸಿ ಬಳಲಿರುವರು, ಯಾವಾತನ ಮಂಗಳ ಸ್ವರೂಪವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು, ಯಾವಾತನು ಸಕಲ ಜೀವಿಗಳಿಗೂ ಆಧಾರನು, ಸರ್ವಕ್ಕೂ ಸಮಸ್ತಕ್ಕೂ ಕರ್ತನೂ ಆದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯ ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಜೀವವನ್ನು ಕಾಯ್ದಿರಿಸಿಕೊಳ್ಳುವೆನು. ಇದು ನಿನಗೆ ಅರ್ಪಿತವಾಗಲಿ. ಯದುಕುಲ ನಂದನ ಬಾರಯ್ಯ ಕೃಷ್ಣ, ಯದುಕುಲ ನಂದನ
ಬಾರಯ್ಯ ಕೃಷ್ಣ ಕೃಷ್ಣ ಕಂಸಮರ್ದನನೇ ಕಾಮ ಜನಾರ್ದನೇ ಪರಮಾತ್ಮ ಕಂಸಮರ್ದನನೇ ಕಾಮ ಜನಾರ್ದನೇ ಶ್ರೀಗಳ ಗಾಮ ಶ್ರೀ ಗುಣಧಾಮ ಕೇಶವಧಾಮ ಶ್ರೀ ಗುಣಧಾಮ ದೇವಕಿ ಕಂದನೆ ಬಾರೋ ಯದುಕುಲ ನಂದನ ಬಾರಯ್ಯ ಕೃಷ್ಣ ಕೃಷ್ಣ ಭಕ್ತಗ್ರಣ್ಯ ಪರಮಾತ್ಮ ಮುಕುಂದ ಬಂದೆಯ ಕೃಷ್ಣ ಪರಮಾತ್ಮ ಜ್ಞಾನಿ ವಿಭೀಷಣನಿಗಾಶ್ರಯವಿತ್ತ ಪ್ರಭು ಬಂದ ಮನೆಗೆ ಜ್ಞಾನಿ ವಿಭೀಷಣನಿಗಾಶ್ರಯವಿತ್ತ ಪ್ರಭು ಬಂದ ಮನೆಗೆ ದೀನ ಕುಚೇಲನ ಪರಮ ಗೆಳೆಯ ಹರಿ ಪಾದ ಬೆಳೆಸಿದ ನನ್ನ ಕುಟೀರದೊಳಗೆ ಇನ್ನಾವ ಸ್ಥಿತಿಗಿಳಿದರು ಸರಿ ಇನ್ನಾವ ಸ್ಥಿತಿಗಿಳಿದರು ಸರಿ ನನ್ನೀ ಜೀವನ ಮಂದಾಸವ ಬೀರಿ ಬೆಳಗಿದ ನನ್ನ ಮನದಂಗಳವ ಮುಕುಂದ ಆನಂದ ಮಹದಾನಂದ ನಾನಾದೆ ನಿಂದಿಗೆ ಮಹಾಧನ್ಯ ನಾನಾದೆ ನಿಂದಿಗೆ ಮಹಾಧನ್ಯ ದೇವಾದಿದೇವನ ದರುಶನದಿಂದ ದೇವಾದಿದೇವನ ದರುಶನದಿಂದ ನಾನಾದೆ ನಿಂದಿಗೆ ಮಹಾಧನ್ಯ ನಾನಾದೆ ನಿಂದಿಗೆ ಮಹಾಧನ್ಯ ಯೋಗ ಭಾಗ್ಯಗಳು ಎಲ್ಲವೂ ಶೂನ್ಯ ಹರಿಯನು ನೋಡಿದ ನಾನೇ ಧನ್ಯ ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ ಹರಿಯನು ನೋಡಿದ ನಾನೇ ಧನ್ಯ ಮಾಧವನ ಪಾದಗಳ ಪೂಜಿಸುವ ಸುಯೋಗವ ನೀಡಿ ಮಾಧವನ ಪಾದಗಳ ಪೂಜಿಸುವ ಸುಯೋಗವ ನೀಡಿ ಕಂಗಳ ಬೆಳಗಿದ ಮಂಗಳ ಮೂರ್ತಿ ಕಂಗಳ ಬೆಳಗಿದ ಮಂಗಳ ಮೂರ್ತಿ ನಾಗಾಶಯನನ ಆಗಮನದಿಂದ ನಾಗಾಶಯನನ ಆಗಮನದಿಂದ ನಾನಾದ ನಿಂದಿಗೆ ಮಹಾಧನ್ಯ ನಾನಾದ ನಿಂದಿಗೆ ಮಹಾಧನ್ಯ ನಾನಾದ ನಿಂದಿಗೆ ಮಹಾಧನ್ಯ ಮುರಳೀಧರ ಪ್ರಥಮ ಪ್ರಣಾಮವು ನಿನಗೆ ಮುರಳಿ ಮೋಹನನೇ
ದಾಮೋದರ, ದಶ ಪ್ರಣಾಮಗಳು ನಿನಗೆ ದಾಸವಂದಿತನೇ. ಚಕ್ರಪಾಣಿ, ಶತ ಪ್ರಣಾಮಗಳು ನಿನಗೆ ಶಂಕುಚಕ್ರಧರನೇ, ಶಂಕುಚಕ್ರಧರನೇ. ವಾಸುದೇವ, ವಿದುರ, ಸಾಸಿರ ಪ್ರಣಾಮಗಳು ನಿನಗೆ ಸಾಗರ ಶಯನನ, ಸಾಗರ ಶಯನ. ಲಕ್ಷ್ಮೀಶ, ವಿದುರ, ಲಕ್ಷ ಪ್ರಣಾಮಗಳು ನಿನಗೆ ಪಕ್ಷಿ ವಾಹನನೇ, ಪಕ್ಷಿ ವಾಹನನೇ. ಗೋವಿಂದರ ರಸ, ಕೋಟಿ ಪ್ರಣಾಮಗಳು ನಿನ್ನ ಒಂದು ನಾಮಕ್ಕೆ ಸಾಟಿಯೇ. ಪರಮಾತ್ಮ, ಕೋಟಿ ಪ್ರಣಾಮಗಳು ನಿನ್ನ ಒಂದು ನಾಮಕ್ಕೆ ಸಾಟಿಯೇ. ಶ್ರೀಹರಿ ಕೃಷ್ಣ, ನಾನಾದೆನೆಂದಿಗೆ ಮಹಾಧನ್ಯ, ನಾನಾದೆನೆಂದಿಗೆ ಮಹಾಧನ್ಯ. ದೇವಾದಿದೇವನ ದರುಶನದಿಂದ, ದೇವಾದಿದೇವನ ದರುಶನದಿಂದ ನಾನಾದೆನೆಂದಿಗೆ ಮಹಾಧನ್ಯ, ನಾನಾದೆನೆಂದಿಗೆ ಮಹಾಧನ್ಯ, ನಾನಾದೆನೆಂದಿಗೆ ಮಹಾಧನ್ಯ. ಪರಮಾತ್ಮ, ವಿದುರ, ರವಿಕಿರಣ ಬೀಳದ ಕೊಳದ ಶೋಭಾಯಮಾನದಂತೆಯೂ, ಮಧುರವಿಲ್ಲದ ಮುತ್ತುಗದ ಪುಷ್ಪದಂತೆಯೂ, ದೊರೆ ಇಲ್ಲದ ಅರಮನೆಯಂತೆಯೂ ಇದ್ದ ಈ ನನ್ನ ಕುಟಿರವು ನಿನ್ನ ಪಾದಾಗಮನಿಂದ ಪರಮ ಪವಿತ್ರವಾಯಿತು. ಪರಂಧಾಮ ಪವಿತ್ರವಾಯಿತು. ವಿದುರ, ಪರಮಾತ್ಮ, ನಿನ್ನ ಕೊಂಡಾಟವೂ ಆಗಿರಲಿ. ಮಾರ್ಗಯಾಸದಿಂದ ನಾನು ಬಹಳವಾಗಿ ಬಳಲಿ ಬಂದಿರುವೆನು. ಮೊದಲು ಏನಾದರೂ ಆಹಾರವನ್ನು ಕೊಡುವಿದರ. ಅಖಿಲಾಂಡೇಶ್ವರ, ಸಕಲ ಲೋಕಗಳನ್ನು ಪರಿಪಾಲಿಸುತ್ತಿರುವ, ಸಕಲ ಲೋಕಗಳನ್ನು ನಿನ್ನ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ನಿನಗೆ ದೀನನಾದ ನಾನು ಏನನ್ನು ತಾನೇ ಕೊಡಬಲ್ಲೆ. ಇದರ ಪರಮಾತ್ಮ, ನಾನೇನು ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಹೋಗೋಣವೆಂದೇ ಬಂದದ್ದು. ಆದರೆ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಇಲ್ಲಿಯವರೆಗೂ ಸೆಳೆತಂದಿರುವುದು. ಧನ್ಯನಾದ. ಅಂದರೆ ನೀನೇನು ಸಾಮಾನ್ಯದವನೇ. ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ಇಷ್ಟಾನುಸಾರ. ವಿದುರ, ಪರಮಾತ್ಮ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ನಿನ್ನಿ ಗುಣಸಾಗರ. ವಿದುರ, ನಿನ್ನಿ ಗುಣಸಾಗರ. ನುಡಿ ಅಮೃತಮಯ ಮಧುರ. ಭಕ್ತಿಯು ಜಗದಿ ಅಪಾರ. ನಿನ್ನ ಕೀರ್ತಿಗೆ ದುವೆ ಆಧಾರ. ವಿದುರ, ನಿನ್ನಿ ಗುಣಸಾಗರ. ನುಡಿ ಅಮೃತಮಯ ಮಧುರ. ಭಕ್ತಿಯು ಜಗತಿ ಅಪಾರ. ನಿನ್ನ ಕೀರ್ತಿಗೆ ದುವೆ
ಮಾನವ ಗುಣಗಂಭೀರ ನಿನ್ನಯ ಮನವ ಅನ್ಯರು ಬಲ್ಲರೆ ಮಾನವ ಗುಣಗಂಭೀರ ಕಾಮ ಕ್ರೋಧ ಮದ ಮೋಗವ ತ್ಯಜಿಸಿ ವಿದುರ ವಿದುರ ಕಾಮ ಕ್ರೋಧ ಮದ ಮೋಗವ ತ್ಯಜಿಸಿ ಕಾಮ ಕ್ರೋಧ ಮದ ಮೋಗವ ತ್ಯಜಿಸಿ ಚಿರದಿಂದಲೇ ಜೀವಿಸುತ್ತಿರುವೆ ಚಿರದಿಂದಲೇ ಜೀವಿಸುತ್ತಿರುವೆ ಧರೆಯಳು ನಿನಗೆಣ ಇರುವರೆಗೆದುರ ನಿನ್ನಯ ಗುಣಕ್ಕೆ ಸಮರಿಹರೆ ಧರೆಯಳು ನಿನಗೆಣ ಇರುವರೆಗೆದುರ ನಿನ್ನಯ ಗುಣಕ್ಕೆ ಸಮರಿಹರೆ ಇದನರಿಯದೆ ನೀ ಪಾಮರನಂತೆ ಇದನರಿಯದೆ ನೀ ಪಾಮರನಂತೆ ವಿದುರ ನಿನ್ನಿ ಗುಣಸಾಗರ ನುಡಿ ಅಮೃತಮಯ ಮಧುರ ಭಕ್ತಿಯು ಜಗದಿಯ ಪಾರ ನಿನ್ನ ಕೀರ್ತಿಗೆ ತುವೆ ಆಧಾರ ವಿದುರ 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 ಪರಮಾತ್ಮ ವಿದುರ ಪರಮಾತ್ಮ ಹೀಗೆ ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆ ಕೊಡುವ ಆಹಾರ ಪದಾರ್ಥಗಳನ್ನು ತಿನ್ನಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯದವನಿ ಪರಮಾತ್ಮ ಮೊದಲು ಏನಾದರೂ ಆಹಾರವನ್ನು ಕೊಡುವುದಿರ ಯದುನಂದನ, ನಿನ್ನ ಹಸಿವನ್ನು ನೀಗಿಸುವುದಕ್ಕೆ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ. ಏನು ಗೋಮಾತೆಯ ಕ್ಷೀರವೇ? ಹೌದು ಪರಮಾತ್ಮ. ಆಹಾ, ನನಗತ್ಯಂತ ಪ್ರಿಯವಾದ ಆಹಾರ ಅಲ್ಲವೇ? ಹಿಂದೆ ಕುಚೇಲನು ಪ್ರೀತಿಯಿಂದ ತಂದಿದ ಅಮೃತಕ್ಕೆ ಸಮನಾದ ಒಂದು ಇಡೀ ಅವಲಕ್ಕಿಯ ಸಾರವು ಆಹಾ ಈಗಲೂ ಸವಿದಂತಿದೆ. ಇದರ ಪರಮಾತ್ಮ ಶಬರಿ ಭಕ್ತಿಯು ಕಚ್ಚಿ ನೋಡಿ ಆರಿಸಿಟ್ಟ ಹಣ್ಣುಗಳ ರುಚಿಯಂತಲೂ ಆಹಾ ಮರೆಯುವಂತೇ ಇಲ್ಲ. ಉದರ ಪರಮಾತ್ಮ ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಮಿಗಿಲೆಂದು ಭಾವಿಸಿರುವೆನು. ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಆಹಾ ಆಹಾ ಭಗವಂತ, ಅದನ್ನೇ ತಂದು ಕೊಡುತ್ತೇನೆ. ಏಕೆ ಏಕೆ ತವಕ ಪಡುತ್ತಿರುವೆ? ಪರಮಾತ್ಮ, ಏನೆಂದು ಹೇಳಲಿ, ಇದ್ದ ಹಾಲನ್ನೆಲ್ಲ ಇದೀಗ ತಾನೇ ನಿನಗೆ ಅರ್ಪಿಸಿ ಪ್ರಸಾದದ ರೂಪದಲ್ಲಿ ನಾನೇ ಸೇವಿಸಿ ಬಿಟ್ಟೆನು. ಇದರ ಪರಮಾತ್ಮ ನನಗರ್ಪಿತವಾದ ಮೇಲೆ ಅದರ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿಳಿದಿರಬೇಕಲ್ಲ. ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಆಗಲಿ ಆಗಲಿ ಪರಮಾತ್ಮ, ಇದೋ ತೆಗೆದುಕೊಂಡು. ನೋಡಿದೆಯ ವಿದರ, ಇದರ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ನೀನೆಂತಹ ಸುಳ್ಳುಗಾರನಯ್ಯ. ಮುರಳೀಧರ, ಅದರಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆಲೆಯುವುದಿಲ್ಲವಲ್ಲ ತಂದೆ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ಆಶ್ಚರ್ಯ ಆಶ್ಚರ್ಯ ಮಹದಾಶ್ಚರ್ಯ. ಪರಮಾತ್ಮ ಧನ್ಯನಾದೆ, ಪರಮಾತ್ಮ ಧನ್ಯನಾದೆ.
ಪರಮಾತ್ಮ. ಇದರ ನಿಮ್ಮ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನು ಇಟ್ಟುಕೊಂಡಿರುವಾಗ ಮನೆಯಲ್ಲಿ ಹಾಲಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದೋ ಅಲ್ಲೇ ನೋಡು. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ.